ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಈಗಲೇ ಅದಕ್ಕೆ ಅರ್ಜೆಂಟಾ? ಮಾವ ನಡೀರಿ, ಊಟಕ್ಕೆ ನಡೀರಿ. ಲಕ್ಷ್ಮಿ, ಜ್ಯೂಸ್ ತಗೊಂಡ್ ಬಾ. ಬೇಡ ಬೇಡ, ಒಟ್ಟಿಗೆ ಊಟ ಮಾಡೋಣ. ಏನ್ ಹೇಳ್ತೀರಾ ಕೇಶವಮೂರ್ತಿಗಳೇ? ಗೀತಾ, ಆ ಗೆಜ್ಜೆ ತಗೊಂಡು ತೂಗು. ಒಂದ್ 15 ಗ್ರಾಮ್ ಇರೋದು ಡೌಟ್ ಅನ್ಸತ್ತೆ. ಆಮೇಲೆ ಆ ಬಟ್ಟೆ ತೋರ್ಸು. ಈ ಕ್ವಾಲಿಟಿ ಬಟ್ಟೆನಾ ನಮ್ಮನೆ ವರ್ಷಕ್ಕೂ ಯೂಸ್ ಮಾಡಲ್ವಲ್ಲೇ. ಅಜ್ಜಿ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಇದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಅಯ್ಯೋ ಬಾಣ್ತಿ, ನೀನು ಅಳ್ಬಾರ್ದಮ್ಮ, ಮಗು ಕಷ್ಟ ಆಗುತ್ತೆ. ಕಷ್ಟ ಆಗತ್ತೆ ಅಂತ ಗೊತ್ತಿದ್ರು ಇದ್ಯಾಕ್ ಬಂದ್ರಿ ಈ 3rd ಗ್ರೇಡ್ ಗಿಫ್ಟ್ ಕೊಡೋದಿಕ್ಕೆ? ಅಜ್ಜಿ, ಇನ್ ಒಂದ್ ಮಾತಾಡಿದ್ರೆ ನೀನ್ ಹೋಗ್ ಒಳಗಡೆ. ಹೋಗಲ್ಲ ಕಣೋ. ಏನು ನಿಮ್ ಮಾವ ಸೂರ್ಯನ್ ಕಣ್ಣೆ ಕುಕ್ಕೋ ಅಷ್ಟು ವಜ್ರ, ವೈಡೂರ್ಯ, ರೇಷ್ಮೆ, ಹಣ್ಣು ಹಂಪ್ಲ ಎಲ್ಲ ತಂದಿರೋ ತರ ಮಾತಾಡ್ತೀಯಲ್ಲ ಕಣ್ ಬೀಳೋಕೆ. ನಮ್ಮನೆ ಮಗುನ್ ಮುಟ್ಟಕ್ಕೂ ಒಂದ್ ಯೋಗ್ಯತೆ ಇರ್ಬೇಕು ಕಣೋ. ಯಾಕಜ್ಜಿ ಹೀಗ್ ಮಾತಾಡ್ತೀರಾ? ಭವನಿ, ಅಮ್ಮ, ನಾವು ನಿಮ್ಮಟ್ಟಕ್ಕೆ ತೂಗಷ್ಟು ವ್ಯಕ್ತಿ ಅಲ್ಲ. ನನಗ್ ಸಾಧ್ಯವಾದಷ್ಟು ತಂದಿದ್ದೀನಿ. ನೀವ್ ತಂದಿರೋದೇನ್ ತಪ್ಪಲ್ಲ ಬಿಡಿ. ಆದ್ರೆ ಇಂಥ ರಾಜ್ ಬಹದ್ದೂರ್ ವಂಶಕ್ಕೆ ನಿಮ್ ಮಗಳನ್ನ ಕೊಟ್ಬಿಟ್ಟು ಈಗ ಶಕ್ತಿ ಇಲ್ಲ ಅಂದ್ರೆ ಹೇಗೆ?